ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ತಬ್ಧವಾಗಿದೆ. ಪುಣೆ, ಠಾಣೆ, ಮುಂಬೈ, ಮೀರಜ್ನಿಂದ ಸೇವೆ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂದ್ ಹಿನ್ನೆಲೆ ರಾತ್ರೋರಾತ್ರಿ ಬಸ್ ಸಂಚಾರ ಸ್ಥಗಿತವಾಗಿದ್ದು ನಿಪ್ಪಾಣಿ ಗಡಿಯ ತನಕ ಮಾತ್ರ ಕರ್ನಾಟಕ ಬಸ್ ಸೇವೆ ಇರುತ್ತೆ. ಉಳಿದೆಲ್ಲ ಸೇವೆ ಕೂಡ ಬಂದ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಆ ಭಾಗದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡದಂಗೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬಸ್ ಬಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಯವರು ಬಿಡಬೇಕಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಸ್ ಸಂಚಾರ ಇದೆ. ಆರಾಮಾಗಿ ನಮ್ಮ KSRTC, ಬೆಂಗಳೂರಲ್ಲಿ BMTC ಬಸ್ ಸಂಚಾರ ಆಗ್ತಾ ಇದೆ. ಆಟೋ ಸೇವೆ ಇದೆ. ಹಾಗಾಗಿ ಜನಸಾಮಾನ್ಯರಿಗಂತೂ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೆ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಗಳಿಂದ. ಸೊ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಈ ಬಂದ್ಗೆ ಏನಾದರೂ ಬೆಂಬಲ ಇದೆಯಾ? ಯಾವ ರೀತಿ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ? ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ MA ಸಂಘಟನೆಯನ್ನ ಏನು ನಿಷೇಧ ಮಾಡಬೇಕು, ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಿರುವಂಥ ಮರಾಠಿ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸಂಪೂರ್ಣವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಇಲ್ಲಿ ಶಿವರಾಮೇಗೌಡದ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಆದರೆ ಎಲ್ಲ ಅಂದರೆ ಮೆಡಿಕಲ್ ಸೇವೆ ಇರ್ಬೋದು, ಬಸ್ ಸೇವೆ ಇರ್ಬೋದು, ಜೊತೆಗೆ ಆರೋಗ್ಯ ಸೇರಿದಂತೆ ಅಗತ್ಯ ವಸ್ತುಗಳ ಸೇವೆ ಎಲ್ಲ ಆರಂಭ ಆಗಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನೆಗಷ್ಟೇ ಮಾತ್ರ ಈ ಬಂದ್ ಸೀಮಿತ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮತ್ತು ಬೆಳಗಾವಿಯಿಂದ ನಿತ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಸುಮಾರು 90 ಬಸ್ಗಳು ಮತ್ತು ಇಲ್ಲಿಂದ ಒಟ್ಟಾರೆ ಹೋಗ್ತಿರುವಂಥ 290ಕ್ಕೂ ಅಧಿಕ ಬಸ್ಗಳು ಸಂಪೂರ್ಣವಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ತಬ್ಧವಾಗಿದೆ. ಪುಣೆ, ಠಾಣೆ, ಮುಂಬೈ, ಮೀರಜ್ನಿಂದ ಸೇವೆ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂದ್ ಹಿನ್ನೆಲೆ ರಾತ್ರೋರಾತ್ರಿ ಬಸ್ ಸಂಚಾರ ಸ್ಥಗಿತವಾಗಿದ್ದು ನಿಪ್ಪಾಣಿ ಗಡಿಯ ತನಕ ಮಾತ್ರ ಕರ್ನಾಟಕ ಬಸ್ ಸೇವೆ ಇರುತ್ತೆ. ಉಳಿದೆಲ್ಲ ಸೇವೆ ಕೂಡ ಬಂದ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಆ ಭಾಗದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡದಂಗೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬಸ್ ಬಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಯವರು ಬಿಡಬೇಕಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಸ್ ಸಂಚಾರ ಇದೆ. ಆರಾಮಾಗಿ ನಮ್ಮ KSRTC, ಬೆಂಗಳೂರಲ್ಲಿ BMTC ಬಸ್ ಸಂಚಾರ ಆಗ್ತಾ ಇದೆ. ಆಟೋ ಸೇವೆ ಇದೆ. ಹಾಗಾಗಿ ಜನಸಾಮಾನ್ಯರಿಗಂತೂ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೆ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಗಳಿಂದ. ಸೊ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಈ ಬಂದ್ಗೆ ಏನಾದರೂ ಬೆಂಬಲ ಇದೆಯಾ? ಯಾವ ರೀತಿ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ? ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ MA ಸಂಘಟನೆಯನ್ನ ಏನು ನಿಷೇಧ ಮಾಡಬೇಕು, ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಿರುವಂಥ ಮರಾಠಿ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸಂಪೂರ್ಣವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಇಲ್ಲಿ ಶಿವರಾಮೇಗೌಡದ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಆದರೆ ಎಲ್ಲ ಅಂದರೆ ಮೆಡಿಕಲ್ ಸೇವೆ ಇರ್ಬೋದು, ಬಸ್ ಸೇವೆ ಇರ್ಬೋದು, ಜೊತೆಗೆ ಆರೋಗ್ಯ ಸೇರಿದಂತೆ ಅಗತ್ಯ ವಸ್ತುಗಳ ಸೇವೆ ಎಲ್ಲ ಆರಂಭ ಆಗಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನೆಗಷ್ಟೇ ಮಾತ್ರ ಈ ಬಂದ್ ಸೀಮಿತ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮತ್ತು ಬೆಳಗಾವಿಯಿಂದ ನಿತ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಸುಮಾರು 90 ಬಸ್ಗಳು ಮತ್ತು ಇಲ್ಲಿಂದ ಒಟ್ಟಾರೆ ಹೋಗ್ತಿರುವಂಥ 290ಕ್ಕೂ ಅಧಿಕ ಬಸ್ಗಳು ಸಂಪೂರ್ಣವಾಗಿ ಬಸ್ ಸ್ಥಗಿತ ಮಾಡಿದ್ದಾರೆ. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ತಬ್ಧವಾಗಿದೆ. ಪುಣೆ, ಠಾಣೆ, ಮುಂಬೈ, ಮೀರಜ್ನಿಂದ ಸೇವೆ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂದ್ ಹಿನ್ನೆಲೆ ರಾತ್ರೋರಾತ್ರಿ ಬಸ್ ಸಂಚಾರ ಸ್ಥಗಿತವಾಗಿದ್ದು ನಿಪ್ಪಾಣಿ ಗಡಿಯ ತನಕ ಮಾತ್ರ ಕರ್ನಾಟಕ ಬಸ್ ಸೇವೆ ಇರುತ್ತೆ. ಉಳಿದೆಲ್ಲ ಸೇವೆ ಕೂಡ ಬಂದ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಆ ಭಾಗದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡದಂಗೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬಸ್ ಬಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಯವರು ಬಿಡಬೇಕಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಸ್ ಸಂಚಾರ ಇದೆ. ಆರಾಮಾಗಿ ನಮ್ಮ KSRTC, ಬೆಂಗಳೂರಲ್ಲಿ BMTC ಬಸ್ ಸಂಚಾರ ಆಗ್ತಾ ಇದೆ. ಆಟೋ ಸೇವೆ ಇದೆ. ಹಾಗಾಗಿ ಜನಸಾಮಾನ್ಯರಿಗಂತೂ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೆ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಗಳಿಂದ. ಸೊ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಈ ಬಂದ್ಗೆ ಏನಾದರೂ ಬೆಂಬಲ ಇದೆಯಾ? ಯಾವ ರೀತಿ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ?
ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ ಎಮ್ಮೆ ಸಂಘಟನೆಯನ್ನ ಏನು ನಿಷೇಧ ಮಾಡಬೇಕು, ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಿರುವಂಥ ಮರಾಠಿ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸಂಪೂರ್ಣವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಇಲ್ಲಿ ಶಿವರಾಮೇಗೌಡದ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಆದರೆ ಎಲ್ಲ ಅಂದರೆ ಮೆಡಿಕಲ್ ಸೇವೆ ಇರ್ಬೋದು, ಬಸ್ ಸೇವೆ ಇರ್ಬೋದು, ಜೊತೆಗೆ ಆರೋಗ್ಯ ಸೇರಿದಂತೆ ಅಗತ್ಯ ವಸ್ತುಗಳ ಸೇವೆ ಎಲ್ಲ ಆರಂಭ ಆಗಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನೆಗಷ್ಟೇ ಮಾತ್ರ ಈ ಬಂದ್ ಸೀಮಿತ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತು ಬೆಳಗಾವಿಯಿಂದ ನಿತ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಸುಮಾರು 90 ಬಸ್ಗಳು ಮತ್ತು ಇಲ್ಲಿಂದ ಒಟ್ಟಾರೆ ಹೋಗ್ತಿರುವಂಥ 290ಕ್ಕೂ ಅಧಿಕ ಬಸ್ಗಳು ಸಂಪೂರ್ಣವಾಗಿ ಬಸ್ ಸ್ಥಗಿತ ಮಾಡಿದ್ದಾರೆ. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ತಬ್ಧವಾಗಿದೆ. ಪುಣೆ, ಠಾಣೆ, ಮುಂಬೈ, ಮೀರಜ್ನಿಂದ ಸೇವೆ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂದ್ ಹಿನ್ನೆಲೆ ರಾತ್ರೋರಾತ್ರಿ ಬಸ್ ಸಂಚಾರ ಸ್ಥಗಿತವಾಗಿದ್ದು ನಿಪ್ಪಾಣಿ ಗಡಿಯ ತನಕ ಮಾತ್ರ ಕರ್ನಾಟಕ ಬಸ್ ಸೇವೆ ಇರುತ್ತೆ. ಉಳಿದೆಲ್ಲ ಸೇವೆ ಕೂಡ ಬಂದ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಆ ಭಾಗದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬಸ್ ಬಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಯವರು ಬಿಡಬೇಕಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಸ್ ಸಂಚಾರ ಇದೆ. ಆರಾಮಾಗಿ ನಮ್ಮ KSRTC, ಬೆಂಗಳೂರಲ್ಲಿ BMTC ಬಸ್ ಸಂಚಾರ ಆಗ್ತಾ ಇದೆ. ಆಟೋ ಸೇವೆ ಇದೆ. ಹಾಗಾಗಿ ಜನಸಾಮಾನ್ಯರಿಗಂತೂ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೆ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಗಳಿಂದ. ಸೊ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಈ ಬಂದ್ಗೆ ಏನಾದರೂ ಬೆಂಬಲ ಇದೆಯಾ? ಯಾವ ರೀತಿ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ? ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ ಎಮ್ಮೆ ಸಂಘಟನೆಯನ್ನ ಏನು ನಿಷೇಧ ಮಾಡಬೇಕು, ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಿರುವಂಥ ಮರಾಠಿ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸಂಪೂರ್ಣವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಇಲ್ಲಿ ಶಿವರಾಮೇಗೌಡದ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಆದರೆ ಎಲ್ಲ ಅಂದರೆ ಮೆಡಿಕಲ್ ಸೇವೆ ಇರ್ಬೋದು, ಬಸ್ ಸೇವೆ ಇರ್ಬೋದು, ಜೊತೆಗೆ ಆರೋಗ್ಯ ಸೇರಿದಂತೆ ಅಗತ್ಯ ವಸ್ತುಗಳ ಸೇವೆ ಎಲ್ಲ ಆರಂಭ ಆಗಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನೆಗಷ್ಟೇ ಮಾತ್ರ ಈ ಬಂದ್ ಸೀಮಿತ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತು ಬೆಳಗಾವಿಯಿಂದ ನಿತ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಸುಮಾರು 90 ಬಸ್ಗಳು ಮತ್ತು ಇಲ್ಲಿಂದ ಒಟ್ಟಾರೆ ಹೋಗ್ತಿರುವಂಥ 290ಕ್ಕೂ ಅಧಿಕ ಬಸ್ಗಳು ಸಂಪೂರ್ಣವಾಗಿ ಬಸ್ ಸ್ಥಗಿತ ಮಾಡಿದ್ದಾರೆ. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ತಬ್ಧವಾಗಿದೆ. ಪುಣೆ, ಠಾಣೆ, ಮುಂಬೈ, ಮೀರಜ್ನಿಂದ ಸೇವೆ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂದ್ ಹಿನ್ನೆಲೆ ರಾತ್ರೋರಾತ್ರಿ ಬಸ್ ಸಂಚಾರ ಸ್ಥಗಿತವಾಗಿದ್ದು ನಿಪ್ಪಾಣಿ ಗಡಿಯ ತನಕ ಮಾತ್ರ ಕರ್ನಾಟಕ ಬಸ್ ಸೇವೆ ಇರುತ್ತೆ. ಉಳಿದೆಲ್ಲ ಸೇವೆ ಕೂಡ ಬಂದ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಆ ಭಾಗದ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬಸ್ ಬಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಯವರು ಬಿಡಬೇಕಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರ ಕೂಡ ಬಂದ್ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಸ್ ಸಂಚಾರ ಇದೆ. ಆರಾಮಾಗಿ ನಮ್ಮ KSRTC, ಬೆಂಗಳೂರಲ್ಲಿ BMTC ಬಸ್ ಸಂಚಾರ ಆಗ್ತಾ ಇದೆ. ಆಟೋ ಸೇವೆ ಇದೆ. ಹಾಗಾಗಿ ಜನಸಾಮಾನ್ಯರಿಗಂತೂ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೆ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆಗಳಿಂದ. ಸೊ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಈ ಬಂದ್ಗೆ ಏನಾದರೂ ಬೆಂಬಲ ಇದೆಯಾ? ಯಾವ ರೀತಿ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ? ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ ಎಮ್ಮೆ ಸಂಘಟನೆಯನ್ನ ಏನು ನಿಷೇಧ ಮಾಡಬೇಕು, ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಿರುವಂಥ ಮರಾಠಿ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸಂಪೂರ್ಣವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಇಲ್ಲಿ ಶಿವರಾಮೇಗೌಡದ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಆದರೆ ಎಲ್ಲ ಅಂದರೆ ಮೆಡಿಕಲ್ ಸೇವೆ ಇರ್ಬೋದು, ಬಸ್ ಸೇವೆ ಇರ್ಬೋದು, ಜೊತೆಗೆ ಆರೋಗ್ಯ ಸೇರಿದಂತೆ ಅಗತ್ಯ ವಸ್ತುಗಳ ಸೇವೆ ಎಲ್ಲ ಆರಂಭ ಆಗಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನೆಗಷ್ಟೇ ಮಾತ್ರ ಈ ಬಂದ್ ಸೀಮಿತ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತು ಬೆಳಗಾವಿಯಿಂದ ನಿತ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಸುಮಾರು 90 ಬಸ್ಗಳು ಮತ್ತು ಇಲ್ಲಿಂದ ಒಟ್ಟಾರೆ ಹೋಗ್ತಿರುವಂಥ 290ಕ್ಕೂ ಅಧಿಕ